Good afternoon, dear students. See, percentage, profit percentage and loss percentage. We are discussed about last class, first and second problem. See, third one example is there. See, what about that? Manjunath bought 2 kg of wheat at rupees 20 and sold 3 kg of wheat at 36 rupees. Then find the profit percentage. ಇಲ್ಲಿ ಮಂಜುನಾಥ ಏನು ಮಾಡ್ತಾನೆ, 2 ಕೆ ಜಿ ಗೋಧಿಗೆ 20 ರೂಪಾಯಿ ಅಂತೆ ಕೊಂಡ್ಕೊತಾನೆ. ನೆಕ್ಸ್ಟ್ 36 ರೂಪಾಯಿಗಳಿಗೆ 3 ಕೆ ಜಿ ಅವನೇನು ಮಾಡ್ತಾನೆ, ಗೋಧಿಯನ್ನು ಮಾರಾಟ ಮಾಡ್ತಾನೆ. ಹಾಗಾದರೆ ಮಂಜುನಾಥನಿಗೆ ಶೇಕಡ ಲಾಭ ಎಷ್ಟು ಕಂಡುಹಿಡೀರಿ ಅಂತ ಹೇಳ್ತಾರೆ ಅವರು. ಅಂದರೆ ಅವನಿಗಾದಂತಹ ಲಾಭ ಎಷ್ಟು ಐತಿ ಅಂತ ಕಂಡುಹಿಡಿಬೇಕು. ಇಲ್ಲಿ ಏನು ಮಾಡ್ಕೋಬೇಕು, ಇಲ್ಲಿ ಅವ ಎಷ್ಟು ಕೆ ಜಿ ಕೊಂಡ್ಕೊಂಡ ಮತ್ತು ಅದು ಎಷ್ಟು ಕೆ ಜಿ ಮಾರ್ದ ಅದ್ರ ವ್ಯತ್ಯಾಸ ನೋಡ್ಕೋಬೇಕು. ಸೊ ಅವಾಗ ನಾವೇನು ಮಾಡ್ಬೇಕು, ಅದನ್ನು ಸಮ ಸಂಖ್ಯೆ ಬರುವಂಗೆ ಮಾಡ್ಕೋಬೇಕು. ಸಿ ನೋಡ್ರಿ ಏನೇನು ಕೊಟ್ಟಾರ. 2 ಕೆ ಜಿ ಕೊಂಡ ಬೆಲೆಯನ್ನು 3 ಕೆ ಜಿಗೆ ಬರುವ ಹಣವನ್ನು ಮೊದಲು ಕಂಡು ಹಿಡಿಬೇಕು. ಸಿ ಏನು, ಕಾಸ್ಟ್ ಪ್ರೈಸ್ ಆಫ್ 2 kg wheat given, change that to 3 kg. Then cost price of 2 kg weight. So 20 kg divided by 3, 20 rupees by 3 into 3 kg ಕನ್ವರ್ಟ್ ಮಾಡ್ಕೋಬೇಕು. ಸೊ ಎಷ್ಟಾಗ್ತೈತೆ ನೋಡ್ರಿ, 3 ಗೆಟ್ ಕ್ಯಾನ್ಸಲ್, 3 1 ಜಾ 3 3 ಜಾ. ಸೊ ಇದನ್ನ ಏನು ಮಾಡ್ಬೇಕು, ಅವಾಗ 3 3 ಜಾ ಬಂದಾಗ ಇದು ಡಿವೈಡ್ ಕ್ಯಾನ್ಸಲ್ ಆಯಿತು. ಇದು 3 ಕೆ ಜಿಗೆ. ಇನ್ನು 2 ಕೆ ಜಿಗೆ 20/2 ಇಂಟು ಎಷ್ಟು ಕೆ ಜಿ ಕನ್ವರ್ಟ್ ಮಾಡ್ಕೋಬೇಕು, 3 ಕೆ ಜಿಗೆ. 2 1 ಜಾ 2 10 ಜಾ. ಸೊ 10 3 ಜಾ 30, 30/1, 1 1 ಜಾ 1. ಸೊ 30/1 is equal to 30 rupees. ಸೊ ಎಷ್ಟು ಸಿಕ್ಕಂಗೈತೆ ನಮಗೆ ಕಾಸ್ಟ್ ಪ್ರೈಸ್, 30 rupees. ಸಿ ಕಾಸ್ಟ್ ಪ್ರೈಸ್ is equal to 30 rupees. Then selling price is equal to 36 rupees. 36 rupees. Then profit is equal to question mark. ಏನು ಹೇಳ್ತಾರೆ ಅವರು, ಕೊಂಡ ಬೆಲೆ 30 ರೂಪಾಯಿ ಬಂತು ನಮಗೀಗ. ನೆಕ್ಸ್ಟ್ ಮಾರಿದ ಬೆಲೆ ಆಲ್ರೆಡಿ 36 ರೂಪಾಯಿ ಕೊಟ್ಟಾರ, ಹೌದಾ. ನೆಕ್ಸ್ಟ್ ಹಾಗಾದರೆ ಅವನಿಗೆ ಪ್ರಾಫಿಟ್ ಎಷ್ಟೈತಿ ಅಂತ. ಪ್ರಾಫಿಟ್ ಕಂಡುಹಿಡಿಬೇಕಾಗಿದ್ದ ಫಾರ್ಮುಲಾ ನಿಮ್ಗೆ ಗೊತ್ತೈತಿ. ಏನು, ಪ್ರಾಫಿಟ್ ಈಸ್ ಈಕ್ವಲ್ ಟು selling price minus cost price. Selling price minus cost price. See, selling price you know that. What about 36 minus 30 rupees. See, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು, 36 rupees. ದೆನ್ ಕಾಸ್ಟ್ ಪ್ರೈಸ್ 30 rupees. ಸೊ 36 minus 30 ಅಂದರೆ 6 rupees. ಅವನಿಗೆ ಎಷ್ಟಾಯಿತು ಪ್ರಾಫಿಟ್, 6 rupees ಸಿಕ್ತು. ಸೊ ಪ್ರಾಫಿಟ್ ಅದನ್ನು ಪರ್ಸಂಟೇಜ್ ಒಳಗೆ ಕಂಡು ಹಿಡಿಬೇಕಾದ್ರೆ ಇದು ಪ್ರಾಫಿಟ್ ಅವನಿಗೆ ಸಿಕ್ಕಿದ್ದು. ಇನ್ನು ಪರ್ಸಂಟೇಜ್ ಒಳಗೆ ಪ್ರಾಫಿಟ್ ಕಂಡು ಹಿಡಿಬೇಕಾದ್ರೆ ಪ್ರಾಫಿಟ್ ಪರ್ಸಂಟೇಜ್ is equal to profit divided by cost price into 100. ಸೊ ಎಷ್ಟೈತಿ ಪ್ರಾಫಿಟ್ ಬಂದಿರೋದು ನಮಗೆ 6 rupees. ಸೊ ಕಾಸ್ಟ್ ಪ್ರೈಸ್ ಎಷ್ಟೈತಿ, ನಾವು ಕೊಂಡಿದ್ದ ಬೆಲೆ 30 rupees ಇಂಟು 100. ನೋಡ್ರಿ ಇಲ್ಲಿ ಎಷ್ಟಾಗುತ್ತೆ, ಈ ಝೀರೋ ಕ್ಯಾನ್ಸಲ್ ಮಾಡಿರಿ.
ನೆಕ್ಸ್ಟ್ 3 1 ಜಾ 3 2 ಜಾ. ಸೊ ಏನೇನು ಉಳಿತು? 2 ಇಂಟು 10. 2 ಇಂಟು 10 ಡಿವೈಡೆಡ್ ಬೈ 1. ಸೊ 2 10 ಜಾ 20 ಬೈ 1 ಈಸ್ ಈಕ್ವಲ್ ಟು 20%. ಅವರಿಗೆ ಎಷ್ಟಾಯಿತು? ಪ್ರಾಫಿಟ್ 20% ಪ್ರಾಫಿಟ್ ಆಯ್ತು ಅವರಿಗೆ. ಅರ್ಥ ಆಯ್ತಾ? ಸೊ ಪ್ರಾಫಿಟ್ ಏನು ಮಾಡಿದ್ವಿ, ಹೆಂಗೆ ಕಂಡು ಹಿಡಿದ್ವಿ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್, ದೆನ್ 36 ಮೈನಸ್ 30 rupees, ದೆನ್ ಪ್ರಾಫಿಟ್ ಈಸ್ ಈಕ್ವಲ್ ಟು 6 rupees. ದೆನ್ ಪ್ರಾಫಿಟ್ ಪರ್ಸಂಟೇಜ್ ಕಂಡು ಹಿಡಿಬೇಕಾದ್ರೆ ಪ್ರಾಫಿಟ್ ಡಿವೈಡ್ ಬೈ 100ಕ್ಕೆ 100ಗೆ ಏನು ಮಾಡಬೇಕು? ಪರ್ಸಂಟೇಜ್ ಕಂಡು ಹಿಡಿಬೇಕು ನಾವು. ಸೊ ಕಾಸ್ಟ್ ಪ್ರೈಸ್ ಎಷ್ಟೈತೆ ನಮ್ಗೆ ಗೊತ್ತೈತೆ ಆಲ್ರೆಡಿ, 30 rupees. ಸೊ 6 ಡಿವೈಡ್ ಬೈ 30 ಇಂಟು 100 ಅಂದರೆ 0 0 ಕ್ಯಾನ್ಸಲ್ ಆದರೆ ಎಷ್ಟು ಉಳಿತು? 6/3. 3 1 ಜಾ 3 2 ಜಾ, ದೆನ್ 2 ಇಂಟು 10. 2 10 ಜಾ 20. ಸೊ 20%. ಸೊ ಅವನಿಗೆ ಎಷ್ಟು ಲಾಭ ಆಯಿತು? 20%. ಸಿ ನೆಕ್ಸ್ಟ್ ನೋಡ್ರಿ, 4th ಒನ್. 4 kg 4 kg 4 kg ಯ 20% ಎಷ್ಟು ಅಂತ ಕೇಳ್ತಾರೆ, ಅಥವಾ 20% ಆಫ್ 4 kg ಈಸ್ ಹೌ ಮಚ್? ಸಿ ಅದನ್ನು ಏನು ಮಾಡ್ಬೇಕು ನಾವೀಗ? ಪರ್ಸಂಟೇಜನ್ನು ಕೊಟ್ಟಾರ ಅವರು, ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ನಾವು ಕಿಲೋಗ್ರಾಮ್ ಒಳಗೆ ಅಥವಾ ಗ್ರಾಮ್ ಒಳಗೆ. ಯಾವ ರೀತಿ ಆಗುತ್ತೆ ನೋಡ್ರಿ. ಸೊ 4 kg 20% ಅಂತಂದರೆ 20% ಆಫ್ 4 kg means how much? 4 kg means convert 4 kg into grams. ಇದನ್ನೇನು ಮಾಡಬೇಕು? ಕೆ ಜಿ ಇದ್ದಿದ್ದನ್ನು ಗ್ರಾಮ್ಗೆ ಪರಿವರ್ತನೆ ಮಾಡ್ಕೋಬೇಕು. ಕನ್ವರ್ಟ್ 4 kg into grams. ಸೊ 1 kg ಈಸ್ ಈಕ್ವಲ್ ಟು ಹೌ ಮಚ್? 1 kgಗೆ ಎಷ್ಟು ಗ್ರಾಮು? 1000 ಗ್ರಾಮ್ಸ್. ದೆನ್ 4 kgಗೆ ಎಷ್ಟಾಗುತ್ತೆ ನೋಡ್ರಿ? 4 kg ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನೋಡ್ರಿ ಒಂದ್ಸಲ ಹೇಳ್ತೀವಿ. ಸಿ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿತ್ತು? ನಂಬರ್ ಆಫ್ ಗ್ರಾಮ್ಸ್ ಟೇಕನ್ ಫ್ರಮ್ 100 grams ಈಸ್ ಈಕ್ವಲ್ ಟು 20 gram. ಸೊ ದೆನ್ ದ ನಂಬರ್ ಆಫ್ ಗ್ರಾಮ್ಸ್ ಟೇಕನ್ ಫ್ರಮ್ 4000 grams ಈಸ್ ಈಕ್ವಲ್ ಟು ಹೌ ಮಚ್? ಸೊ 20%ಗೆ 100ರಂತೆ ಮಾಡಿದ್ರೆ ತಗೊಂಡಾಗ, ಸೊ 4000 ಗ್ರಾಮ್ಸಿಗೆ ಎಷ್ಟಾಗುತ್ತೆ? 20/1 ಅಂತಂದರೆ ಇಂಟು 0 0 ಕ್ಯಾನ್ಸಲ್, 20 ಇಂಟು 40. ಸೊ 800 ಡಿವೈಡ್ ಬೈ 1 ಅಂತಂದರೆ 800 grams. ಸೊ 20% ಆಫ್ 4 kg ಮೀನ್ಸ್ 800 grams. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, 5th ಒನ್. 35% ಆಫ್ rupees 350 ಈಸ್ ಹೌ ಮಚ್? ಅಂದರೆ 350 ರೂಪಾಯಿಗಳಿಗೆ 35% ಅಂತಂದರೆ ಎಷ್ಟು? ಸೊ 35% ಅಂತಂದರೆ 100 ರೂಪಾಯಿಗಳಿಗೆ 30 ರೂಪಾಯಿಗಳೆಂದರ್ಥ. ಸಿ 35% ಮೀನ್ಸ್ rupees 35 ಔಟ್ ಆಫ್ 100 rupees. ಔಟ್ ಆಫ್ 100 rupees is equal to, so amount of, then see amount of taken from rupees 350 is equal to question mark. ಸಿ ಹಾಗಾದರೆ 350 ರೂಪಾಯಿಗಳಲ್ಲಿ ತೆಗೆದುಕೊಂಡ ಹಣ ಎಷ್ಟು ಅಂತ ಕೇಳ್ತಾರೆ ಅವರು. ಸೊ 35/100 100ಕ್ಕೆ 35 ರೂಪಾಯಿ ತೊಗೊಂಡಾರ. ಹಾಗಾದರೆ ಟೋಟಲ್ ತೊಗೊಂಡಿದ್ದೆಷ್ಟು? 350. 350. ಸಿ 35 ಡಿವೈಡೆಡ್ ಬೈ ಈ ಝೀರೋ ಕ್ಯಾನ್ಸಲ್. ಸೊ 35/10 ಇಂಟು 35 ಏನಿಲ್ಲ ಅಂತಂದರೆ ಡಿನಾಮಿನೇಟ್ರ್ 1 ಇರುತ್ತೆ, 1. ಸೊ ಎಷ್ಟಾಯಿತು?
35 ಇಂಟು 35 ಡಿವೈಡೆಡ್ ಬೈ 10. ಸಿ ನೋಡ್ರಿ, ಎಲ್ಲಾದರೂ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಾಗ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಸಿ 5 2s are 10, 5 7s are 35, 5 2 10, 5 2 35. 7/2 ಇಂಟು ಇದು ಹೋಗಲ್ಲ, 2 ಇಂಟು 35, 35/2 ಅಂತಂದರೆ ಹೋಗಲ್ಲ, ಇದು ಬೆಸ ಸಂಖ್ಯೆ ಇರೋದ್ರಿಂದ ಹೋಗಲ್ಲ. ಸೊ 7/2 ಇಂಟು 35 ಎಷ್ಟಾಕೈತೆ ನೋಡ್ರಿ. ಫಸ್ಟ್ ಏನು ಮಾಡಿರಿ, 7 ಇಂಟು 35 ಮಾಡ್ಕೊಡ್ರಿ. 35 ಇಂಟು 7, 35 ಇಂಟು 7 ಅಂತಂದ್ರೆ ಎಷ್ಟಾಗ್ತದೆ ನೋಡ್ರಿ. 7 5 35, 7 3 21, 21 ಪ್ಲಸ್ 3 24, 245 rupees ಬಂತು. ಸೊ 735 245 ಡಿವೈಡೆಡ್ ಬೈ 2. ನಿಮಗೆ ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಮಾಡೋಕೆ ಬರ್ತಿತ್ತು ಅಂದ್ರೆ ಹಾಗೂ ಮಾಡ್ಬೋದು, ಅಥವಾ ನೀವು ಈ ರೀತಿ ಡಿವೈಡ್ ಮಾಡ್ಕೋಬೋದು. ಸಿ ನೋಡ್ರಿ, 245 ಭಾಗಲೆ 2, 2 1s 2, 2 2ದಾಗ ಹೋದರೆ 0, ದೆನ್ 4 ಉಳಿಸ್ಕೋಬೇಕು. 2 2s 4, 4 - 4 ಅಂದರೆ 0, ದೆನ್ 5 ತೊಗೊಳ್ತೀರಿ. 2 2s 4, ಸೊ 1 ಉಳಿತು. ಪಾಯಿಂಟ್ ಕೊಟ್ಟು 0 ತೊಗೊಳ್ರಿ, ಪಾಯಿಂಟ್ ಕೊಟ್ಟು 0 ತೊಗೊಳ್ರಿ. 2 5s 10, ಶೇಷ ಎಷ್ಟು ಬತ್ತಿಲ್ಲಿ 0. ಸೊ 0 ಬರೋವರೆಗೂ ನೀವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಆನ್ಸರ್ ಎಷ್ಟು ಬತ್ತು, 122.5. ಅಥವಾ ಹಿಂಗೂ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು ನೀವು. 2 1s 2, 2 1s 2, 2 2s 4, 2 2s 4, 1 ಉಳಿತು, 10 ಆಯಿತು. 2 5s 10. ಸೊ 122.5 ಎಷ್ಟು ಬಂತು, 122.5 rupees. ಹಾಗಾದರೆ 35% ಆಫ್ rupees 350 ಮೀನ್ಸ್ 122.5 rupees. ಅಂದರೆ 350 ರೂಪಾಯಿಗಳ 35% ಅಂತಂದರೆ, ಅಷ್ಟಕ್ಕೆ 35% ಅಂತಂದರೆ ಎಷ್ಟಾಯಿತು, 122.5. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪ್ರಾಬ್ಲಮ್ಮು. 6th one. Find 25 minus 25 of 25%. 25 ಮೈನಸ್ 25 25ರ 25% ಕಂಡುಹಿಡಿಯಿರಿ ಅಂತ. ಸಿ 25 ಮೈನಸ್ 25 ಆಫ್ 25%. ಸೊ 25 ಮೈನಸ್ 25 ಇಂಟು ಎಷ್ಟು ಪರ್ಸೆಂಟೇಜ್ ಕಂಡುಹಿಡಿ ಅಂತ ಯಾರು, 25%. ಸೊ ಎಷ್ಟಾಗುತ್ತೆ ನೋಡ್ರಿ, 25 ಮೈನಸ್ 25/1 ಇಂಟು 25 ಡಿವೈಡೆಡ್ ಬೈ 100 ಎಷ್ಟಾಗ್ತೈತೆ ನೋಡ್ರಿ. ಸೊ ಆ್ಯಸ್ ಇಟ್ ಈಸ್ 25 ಮೈನಸ್ 25/1 ಇಂಟು, ಸೊ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ತೀರಾ ಅಥವಾ ಹೆಂಗೆ ಮಾಡ್ತೀರಿ ನೋಡ್ರಿ. 25 1s 25, 25 4s ಎಷ್ಟರಲ್ಲಿ ಡಿವೈಡ್ ಮಾಡ್ಕೊಂಡಿರೋದು, 25. ಇದನ್ನು 25 ಡೈರೆಕ್ಟಾಗಿ. 25ರೊಳಗೆ ಮಗ್ಗಿಯೊಳಗೆ ನೋಡ್ರಿ 100 ಐತಿ ಮತ್ತು 25 ಐತಿ. ಸೊ ಎಷ್ಟಾಗುತ್ತೆ ನೋಡ್ರಿ, ಎಷ್ಟು ಉಳಿತು, 1/4. ಸಿ 1/4 ಅಂತಂದರೆ ಎಷ್ಟಾಗುತ್ತೆ ನೋಡ್ರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ. ಸೊ ಆ್ಯಸ್ ಇಟ್ ಈಸ್ ಇಟ್ಕೋತೀರಿ. 25 ಮೈನಸ್ 25 1s 25, 4 1s 4. ಸೊ ಇದನ್ನು ಡಿವೈಡ್ ಮಾಡ್ಕೋಬೋದು. 25 ಭಾಗಲೆ 4, 4 4 16, 4 5 20, 4 6 24, 24. 5 ಮೈನಸ್ 4 ಅಂತಂದರೆ 1, ದೆನ್ 0, ಪಾಯಿಂಟ್ ಕೊಟ್ಟು 0 ತೊಗೊಳ್ರಿ. 4 2 8, 2 ಉಳಿತು. ಮತ್ತೆ ಪಾಯಿಂಟ್ ಕೊಟ್ಟರೆ ಎಷ್ಟಾಗುತ್ತೆ ನೋಡ್ರಿ, 0 ತೊಗೊಳ್ರಿ. ಪಾಯಿಂಟ್ ಆಲ್ರೆಡಿ ಕೊಟ್ಟಿರಿ, ನೆಕ್ಸ್ಟ್ 0 ತೊಗೊಳ್ರಿ. 4 5 20, 0 ಎಷ್ಟು ಬಂತು, 6.25. ಅಥವಾ ಹಿಂಗೂ ಮಾಡ್ಬೋದು. 4 1 4,
4 24, 1 ಉಳಿತು 10 ಆಯಿತು ಅನ್ಕೋಬೇಕು ನೀವು ಅದನ್ನು. 1 ಅಂದರೆ 10 ಆಯಿತು. ಸೊ 4 2 8, 8 ಅಂದರೆ ಮತ್ತೆ 2 ಉಳಿತು, 4 5 20. ಸೊ ಎಷ್ಟು ಬಂತು? 25 ಮೈನಸ್ 6.25. 6.25 ಅಂತಂದರೆ ಕಳೀರಿ. 25 ಮೈನಸ್ 6.25 ಅಂತಂದರೆ ಎಷ್ಟು ಬರ್ತೈತೆ ನೋಡ್ರಿ? 18.75 rupees. 18.75 rupees. ಸಿ 25ಕ್ಕೆ 25% ಕಂಡುಹಿಡಿಬೇಕಾಗಿತ್ತು. ಸೊ ಆನ್ಸರ್ ಎಷ್ಟು ಬಂತು? 18.75. ಸಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ರಿ, ಇದಕ್ಕೆ ರಿಲೇಟೆಡ್ ಇರೋದು 7th one. A person purchase a cycle at rupees 2077 and spent rupees 223 for fixing some remaining parts. So after some days he sold it at rupees 2530. Then find the profit percentage he got. ಸಿ ನೋಡ್ರಿ, ಒಬ್ಬ ಒಂದು ಸೈಕಲನ್ನು ಎಷ್ಟಕ್ಕೆ ತೊಗೊಳ್ತಾನೆ? 2077 ರೂಪಾಯಿಗೆ ಕೊಂಡ್ಕೊಂಡು ಅದಕ್ಕೆ ಉಳಿದ ಸಾಮಾನು ಏನು ಹಾಕ್ಸ್ಲಿಕ್ಕೆ ಎಷ್ಟು ಮಾಡ್ತಾನೆ? ಒಂದು ಸೈಕಲ್ಗೆ 2077 ರೂಪಾಯಿ ಕೊಟ್ಟು ತೊಗೊಳ್ತಾನೆ. ಅದಕ್ಕೆ ಸಾಮಾನುಗಳು ಎಷ್ಟರಿಂದ ಹಾಕ್ಸ್ತಾನೆ? 223 ರೂಪಾಯಿಗೆ. ಹಾಗಾದರೆ ಖರ್ಚು ಮಾಡ್ತಾನೆ. ಕೆಲವು ದಿನಗಳ ನಂತರ, ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾನೆ? ಆ ಸೈಕಲ್ನ 2530 ರೂಪಾಯಿಗಳಿಗೆ ಮಾರ್ತಾನೆ. ಅವನಿಗಾದ ಶೇಕಡ ಲಾಭ ಎಷ್ಟು? ಅವ ತೊಗೊಂಡಿದ್ದು 2077. ಆ ಗಾಡಿಗೆ ಇನ್ನೂ ಸಾಮಾನು ಹಾಕ್ಸಿದ್ದೆಷ್ಟು? 223. ಹಾಗಾದ್ರೆ ಅವ ಮಾರಿದ್ದಕ್ಕೆಷ್ಟು? 2530. ಇಲ್ಲಿ ನೋಡ್ರಿ, 2077 ಪ್ಲಸ್ 223 ಎಷ್ಟಾಗುತ್ತೆ ನೋಡ್ರಿ, ಕೂಡಿಸ್ರಿ. ಅದು ಇದಕ್ಕಿಂತ ಕಡಿಮೆ ಆಗಿರುತ್ತೆ. ಹಾಗಾದರೆ ಇಲ್ಲಿ ನಾವು ಲಾಭನ ಕಂಡುಹಿಡಿಬೇಕು. ಸಿ ಏನೇನು ತೊಗೊಂಡಾವ? ಕಾಸ್ಟ್ ಪ್ರೈಸ್ ಆಫ್ ಸೈಕಲ್. ಕಾಸ್ಟ್ ಪ್ರೈಸ್ ಆಫ್ ಸೈಕಲ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಮೀನ್ಸ್ ಅವ ಎಷ್ಟು ಖರ್ಚು ಮಾಡ್ದ ಅಂದರೆ ಕೊಂಡ ಬೆಲೆ ಪ್ಲಸ್ ಖರ್ಚು, ಎಷ್ಟು ಖರ್ಚು ಮಾಡ್ದ ಅಂತ. ಸಿ ನೋಡ್ರಿ, ಎಷ್ಟಿತ್ತು ತೊಗೊಂಡಿದ್ದು? 2077 ರೂಪಾಯಿ ಕೊಟ್ಟಿದ್ದ ಅವ ಸೈಕಲ್ಗೆ. ಸೊ ಅವ ಎಷ್ಟು ಖರ್ಚು ಮಾಡಿದ? 223 ರೂಪಾಯಿ. ಹಾಗಾದರೆ ಎಷ್ಟು ಆಗ್ತೈತೆ ನೋಡ್ರಿ ಕಾಸ್ಟ್ ಪ್ರೈಸ್? ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 2300 ರೂಪೀಸ್. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಹೇಳ್ದವ? ಎಷ್ಟಕ್ಕೆ ಮಾರ್ದವ? ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 2530 ರೂಪೀಸ್. ಸೊ ನಾವಿಲ್ಲಿ ಪ್ರಾಫಿಟ್ ಕಂಡು ಹಿಡಿಬೇಕಾಗೈತಿ, ಹೌದಾ? ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು? ಅವ ಎಷ್ಟಕ್ಕೆ ಮಾರಿದ್ದ? 2530 ರೂಪಾಯಿ ಮೈನಸ್ ಕಾಸ್ಟ್ ಎಷ್ಟಾಗಿತ್ತು ಟೋಟಲ್ ಅವ ಖರ್ಚು ಮಾಡಿದ್ದು ಮತ್ತು ಅವ ತೊಗೊಂಡಿರೋದು 2300. ಹಾಗಾದರೆ ಎಷ್ಟಾಗ್ತದೆ ನೋಡ್ರಿ? 2530 ಒಳಗೆ 2300 ತೆಗೆದ್ರೆ 230 ರೂಪೀಸ್. 2530 ಮೈನಸ್ 2300 ಅಂತಂದರೆ 230 ರೂಪೀಸ್. ಸೊ ಅವನಿಗೆ ಎಷ್ಟು ಪ್ರಾಫಿಟ್ ಆಯಿತು? 230 rupees. So cost price of cycle is equal to cost price plus expenditure. So 2077 plus 223. Cost price is equal to total goods ಎಷ್ಟು 2300. So selling price 2530 rupees. So profit is equal to selling price minus cost price is equal to ಎಷ್ಟಾಗುತ್ತೆ? 230 rupees ಅವನಿಗೆ ಪ್ರಾಫಿಟ್ ಆಗುತ್ತೆ.